ನಮಸ್ಕಾರ. ಹೋಪ್ ಎಲ್ರು ಫೈನ್, ಫ್ಯಾಂಟಾಸ್ಟಿಕ್, ಸೂಪರ್ ಹೆಲ್ದಿ, ಹ್ಯಾಪಿ ಅಂತ ಭಾವಿಸ್ತೀನಿ. ಇವತ್ತು ಮಂಗಳವಾರ ಆಸ್ ಯೂಶುವಲ್ ನಮ್ಮನ್ನ ಎಬ್ಸದೆ ಅಮ್ಮು ಬಂದ್ಬಿಟ್ಟು ರೋದ್ನೆ ಕೊಟ್ಬಿಟ್ರೆ ನಾವು ಎದ್ದೇಳಲೇಬೇಕಾಗುತ್ತೆ, ವಿಧಿ ಇಲ್ಲ. ಹಾಗಾಗಿ ಎದ್ಬಿಟ್ಟು ಬಿಸಿ ಬಿಸಿ ನೀರ್ ಕುಡ್ಕೊಂಡಿದ್ದಾಯ್ತು. ಇವತ್ತು ಆಫೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಕ್ವಿಕ್ ಆಗಿ ನಮ್ಮ ಕಿಚನ್ ಗಾರ್ಡನ್ ಅಲ್ಲೇ ಬದನೆಕಾಯಿ ಬಿಟ್ಟಿತ್ತು. ಹಾಗಾಗಿ ಅದರಿಂದ ನಾನು ವಾಂಗಿಬಾತ್ ಮಾಡ್ಕೊಂಡೆ. ಜೊತೆಗೆ ಬಿಸಿ ಬಿಸಿ ಹರ್ಬಲ್ ಟೀ ಕುಡ್ಕೊಂಡಿದ್ದಾಯ್ತು. ನಂತರ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಆಫೀಸ್ಗೆ ರೆಡಿ ಆದೆ. ಆಸ್ ಯೂಶುವಲ್ ನಾನು ಹೇಳ್ದಂಗೆ ವಾಂಗಿಬಾತ್ ಮತ್ತೆ ಜೊತೆಗೆ ಸಾಲೆಡ್, ಪನ್ನೀರ್ ಇದೆರಡು ಕಾಂಬಿನೇಷನ್ ಆಗಿ ಬ್ರೇಕ್ಫಾಸ್ಟ್ ಗೆ ತಿನ್ಕೊಂಡಿದ್ದಾಯ್ತು. ತಿಂಡಿ ಮುಗಿಸ್ಕೊಂಡು ಸಖತ್ತಾಗಿ ರೆಡಿಯಾಗಿ ನಾನು ಆಫೀಸ್ ಕಡೆ ಹೊರಟೆ. ಇವತ್ ಲಾಗಿನ್ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ 10 ನಿಮಿಷ. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನೋ ತರ ಆಯ್ತು ನನ್ ಪಾಡು. ಈ ತರ ನನಗ್ ನಾನೇ ಬೈಕೊಂಡು ಕೆಲ್ಸನ ಕಂಟಿನ್ಯೂ ಮಾಡಿದೆ. ಇನ್ನ 11:45 ಕಾಫಿ ಕ್ರೇವಿಂಗ್ಸ್ ಆಗುತ್ತೆ. ಕಾಫಿನ ತಗೊಂಡ್ಬಿಟ್ಟು ಇನ್ನು ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡ್ಕೊಂಡಿದ್ದಾಯ್ತು. ಕಾಫಿ ಮೆಷಿನ್ ಇಂದ ಬರೋ ಕಾಫಿ ಬಿಸಿನೇ ಇರಲ್ಲ. ಹಾಗಾಗಿ ಇದಾದ್ಮೇಲೆ 2 ಅವರ್ ಬಿಸಿ ಮೋಡ್ಗೆ ಹಾಕ್ಬಿಟ್ಟು ನಾನ್ ಸ್ಟಾಪ್ ವರ್ಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಇನ್ನ ಉಳಿದಿರೋ ಕೆಲಸ ಮುಗಿಸ್ಕೊಂಡು ಸಂಜೆ 6 ಗಂಟೆ ಹಂಗೆ ಲಾಗ್ ಆಫ್ ಆಗುತ್ತೆ. ಬರ್ಬೇಕಾದ್ರೆ ಆಟೋ ಬುಕ್ ಮಾಡ್ಕೊಂಡ್ ಬಂದಿದ್ದಾಯ್ತು. 2 ರಿಂದ 3 ಆಟೋ ಕ್ಯಾನ್ಸಲ್ ಆಗಿ ಲಾಸ್ಟ್ ಗೆ 1 ಬುಕ್ ಆಯ್ತು. ಬರ್ಬೇಕಾದ್ರೆ ಟ್ರಾಫಿಕ್ ಇಲ್ಲ ಅನ್ಕೊಂಡೆ, ಬಟ್ ಬರೋ ದಾರಿಲಿ ಗೊತ್ತಾಯ್ತು ಹೆವಿ ಟ್ರಾಫಿಕ್ ಇತ್ತು ಅಂತ. ಮನೆ ರೀಚ್ ಆಗಿದ್ದು 7 ಗಂಟೆ ಆಯ್ತು. ಇನ್ನ ನಾನ್ ಬಂದ್ರೆ ನನ್ನ ವೆಲ್ಕಮ್ ಮಾಡಕ್ಕೆ ನನ್ನ ಸಾಕು ಮಕ್ಕಳು, ನನ್ನ ಬ್ಯೂಟಿಫುಲ್ ಮಕ್ಕಳು ರೆಡಿ ಇರ್ತಾಳೆ. ಕೆಲವರ ಬಣ್ಣದ ಮುಖವಾಡಗಳು ತಮ್ಮ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡ್ಬೇಕಷ್ಟೇ. ದಿಸ್ ಇಸ್ ಪ್ರಿಯಾ. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್.